ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ PKL ಸೀಸನ್ 10. ಇವತ್ತಿನ ಪ್ರಮುಖ ಪಂದ್ಯ ಬೆಂಗಳೂರು ಬುಲ್ಸ್ ವರ್ಸಸ್ UPದ ಈ ಒಂದು ಪಂದ್ಯ ಈಗ ಮುಕ್ತಾಯವಾಗಿದೆ. ಬುಲ್ಸ್ ತಂಡ ಗೆಲ್ಲಲೇಬೇಕಾದ ಪಂದ್ಯವನ್ನು ಕೊನೆಗೆ ಕೈ ಚೆಲ್ಲದಂತ ಹೇಳ್ಬೋದು. ಬುಲ್ಸ್ ತಂಡದ ಸೋಲಿಗೆ ಪ್ರಮುಖ ಕಾರಣ ಇದೆ ಅಂತ ಕೂಡ ನಾವು ಹೇಳ್ತಾ ಇದ್ದೀವಿ. ವೀಕ್ಷಕರೇ, ಇಂದು ಬುಲ್ಸ್ ತಂಡ ಏನಪ್ಪ ಅಂದರೆ ಕೊನೆಯಲ್ಲಿ ಈ ಒಂದು ಪಂದ್ಯ ಗೆಲ್ಲಬಹುದಾಗಿತ್ತು. ಅಂದರೆ ಇಬ್ಬರು ಡಿಫೆಂಡರ್ಗಳೇನಪ್ಪ ಅಂದರೆ ಈಗ UPದ ಪರ ಇದ್ದಾಗ ನಮ್ಮ ತಂಡದ ರೈಡರ್ ಆದ ಸುಶೀಲ್ ಅವರು ಹೋಗಿದ್ರು. ಹೀಗಾಗಿ ಸುಶೀಲ್ ಅವರು 2 ಪಾಯಿಂಟ್ ತರ್ತಾರೆ ಅಂತ ನಾವು ಅನ್ಕೊಂಡ್ವಿ. ಬಟ್ ಸುಶೀಲ್ ಅವರು ತಂದಿದ್ದು ಕೇವಲ ಅಲ್ಲಿ 1 ಪಾಯಿಂಟ್. ಹೀಗಾಗಿ ಏನಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈ ಒಂದು ದೊಡ್ಡ ಸೋಲು ಅಂತ ಹೇಳ್ಬೋದು. ಅಂದರೆ ಈ ಒಂದು 2 ಪಾಯಿಂಟ್ ತಂದಿದ್ರೆ ಸುಶೀಲ್ ಅವರು ಇದೀಗ UPದ ಆಲ್ಔಟ್ ಆಗ್ತಿತ್ತು. ಹೀಗಾಗಿ ನಾವು ಸಾಕಷ್ಟು ಲೀಡ್ ಪಡೆದುಕೊಳ್ತಾ ಇದೀವಿ. ಯಾಕಂದರೆ ಆಲ್ರೆಡಿ ಈಗ ಟೈಮ್ ಕೂಡ ಅಲ್ಲಿ ಎಂಡ್ ಆಗಿತ್ತು. ಅದೇ ರೀತಿಯಾಗಿ ಆ ಒಂದು ಆಟಗಾರ ಏನಪ್ಪ ಅಂದರೆ ಕೇವಲ ತಂದಿದ್ದು 1 ಪಾಯಿಂಟ್. ಹೀಗಾಗಿ 1 ಅಂಕದಿಂದ UPದ ತಂಡ ನಮ್ಮ ವಿರುದ್ಧ ಗೆಲ್ತು. ಬಟ್ ಕೊನೆಯದಾಗಿ ಪಾಯಿಂಟ್ಸ್ ನೋಡಿದರೆ ಬುಲ್ಸ್ ತಂಡ 33 ಅಂಕ ಗಳಿಸಿದರೆ UPದ ತಂಡ 34 ಅಂಕ ಗಳಿಸಿತು. ಬಟ್ ಬುಲ್ಸ್ ತಂಡಕ್ಕೆ 1 ಪಾಯಿಂಟ್ ಮಾತ್ರ ಸಿಕ್ಕರೆ UPದ ತಂಡಕ್ಕೆ 5 ಅಂಕ ಪಡೆದವರು ಇದೀಗ ಮತ್ತೆ ಅಗ್ರಸ್ಥಾನಕ್ಕೆ ಇಳಿದರು. ಹೀಗಾಗಿ ಇದು ಇವತ್ತಿನ ಪ್ರಮುಖ ಪಂದ್ಯದಲ್ಲಿ ಬುಲ್ಸ್ ಏನಪ್ಪ ಅಂದರೆ ತನ್ನ ಮಾಡಿದ ತಪ್ಪಿಗಾಗಿ ತಾನೇ ಇದೀಗ ಮ್ಯಾಚನ್ನು ಕೈ ಚೆಲ್ಕೊಂಡಿದೆ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.